ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ವಿಲೇಜ್ ಲಾಗ್. ಸೊ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನಿನ್ನೂ ಹೊಸದಾಗಿ ಕ್ರಿಯೇಟರ್ ಆಗಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಡಿಯೋದಲ್ಲಿ ನಮ್ಮನೆ ಹತ್ರ ಯಾವುದೆಲ್ಲ ದಾಸವಾಳಗಳಿದ್ದಾವೆ, ಎಷ್ಟು ವೆರೈಟೀಸ್ ಆಫ್ ದಾಸವಾಳಗಳಿದೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ಯಾರು ಕೂಡ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡೋದಾಗಿ ನೋಡಿ. ಯಾಕಂತ ಹೇಳಿದ್ರೆ ಹೂ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ವಾ. ಅದರಲ್ಲೂ ಇಷ್ಟೊಂದು ವೆರೈಟೀಸ್ ದಾಸವಾಳ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ಅಂದರೆ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಈ ವಿಡಿಯೋದ ಐಕಾರ್ಡ್ನಲ್ಲಿ ಪಾರ್ಟ್ 1 ಗಾರ್ಡನ್ ಟೂರ್ನು ಕೂಡ ಹಾಕ್ಕೊಂಡಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ಅದರಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಗುಲಾಬಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಈಗಂತೂ ಎಲ್ಲರ ಮನೆ ಹತ್ರನೂ ಸಾಮಾನ್ಯವಾಗಿ ಕಾಣೋ ಗಿಡ ಅಂತ ಹೇಳಿದ್ರೇ ದಾಸವಾಳ ಗಿಡ. ಹೌದು, ಯಾಕಂತ ಹೇಳಿದ್ರೆ ದಾಸವಾಳ ಗಿಡದಲ್ಲಿ ಸದಾ ಹೂವಿರುತ್ತೆ. ಹಾಗೆ ತುಂಬಾ ಈಸಿ ಮೇಂಟೆನೆನ್ಸ್ ಅಂತ ಹೇಳಿಬಿಟ್ಟು ದಾಸವಾಳ ಗಿಡನ ಹಾಕ್ಕೊಂಡಿರ್ತಾರೆ. ಹಾಗೆ ದಾಸವಾಳ ಗಿಡನ ಕೇವಲ ಪೂಜೆಗೋಸ್ಕರ ಅಲ್ಲ, ಅದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ನ ಕೂಡ ಮಾಡಿಕೊಳ್ಳೋದಕ್ಕೆ ಉಪಯೋಗಿಸ್ತಾರೆ. ಹಾಗೆ ಯಾರಿಗೆಲ್ಲ ದಾಸವಾಳನ ಬೆಳೆಯೋದಕ್ಕೆ ತುಂಬ ಕಷ್ಟ ಅನಿಸುತ್ತೋ ಈ ವಿಡಿಯೋದಲ್ಲಿ ದಾಸವಾಳನ ಹೇಗೆ ಬೆಳೆಯೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರುವಂಥ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಹೇಗೆಲ್ಲ ಈ ದಾಸವಾಳಗಳನ್ನ ಮೇಂಟೈನ್ ಮಾಡಿದ್ದೀನಿ ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ಯೂಸ್ಫುಲ್ ಆದರೆ ಕಮೆಂಟ್ ಮಾಡಿ. ದಾಸವಾಳ ಗಿಡನ ಬೆಳೆಯೋದು ತುಂಬ ಈಸಿ ಅಂತ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ದಾಸವಾಳನ ಒಂದು ಸಲ ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬ ವರ್ಷಗಳ ಕಾಲ ಚೆನ್ನಾಗಿ ಬರುತ್ತೆ. ಬಟ್ ಸ್ಟಾರ್ಟಿಂಗಲ್ಲೇ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಬೇಕು. ದಾಸವಾಳ ಗಿಡನ ನಾವು ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ ತುಂಬ ಚಳಿ ಅಥವಾ ಬಿಸಿಲು ಇರಬಾರ್ದು. ಇದು ಗಿಡದ ಗ್ರೋತಿಂಗ್ ಅನ್ನೋದಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ನೀಟಾಗಿ ಗ್ರೋ ಆಗಬೇಕು ಅಂದರೆ ನಾವು ಚಿಕ್ಕದ್ರಿಂದನೇ ತುಂಬ ನೀಟಾಗಿ ನೋಡ್ಕೊಳ್ಬೇಕು. ಸೊ ಇದಕ್ಕೂ ಕೂಡ ಟೆಂಪ್ರೇಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ದಾಸವಾಳ ಗಿಡಕ್ಕೆ ಅತಿಯಾದ ಚಳಿ ಅಥವಾ ಬಿಸಿಲು ಅನ್ನೋದು ಕೂಡ ಆಗೋದಿಲ್ಲ. ಹಾಗೆ ದಾಸವಾಳನ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನೀರು ನಾವು ಅತಿ ಹೆಚ್ಚು ಹಾಕೋದ್ರಿಂದ ನೀರು ನಿಲ್ಲೋದ್ರಿಂದ ಬೇರು ಕೊಳ್ತು ಗಿಡ ಬೇಗ ಹಾಳಾಗ್ಬೋದು. ಹಾಗೆ ದಾಸವಾಳ ಕಡ್ಡಿನ ಸ್ಟೀಮ್ ಕಟ್ಟಿಂಗ್ ಮಾಡೋದ್ರ ಮೂಲಕ ಈಸಿಯಾಗಿ ಬೆಳ್ಕೊಳ್ಬೋದು. ಹಾಗೆ ದಾಸವಾಳನ ಸ್ಟೀಮ್ ಕಟ್ಟಿಂಗ್ ಮಾಡಿ ಆದಮೇಲೆ 2 ರಿಂದ 3 ವಾರದಲ್ಲಿ ಈಸಿಯಾಗಿ ಬೇರು ಬಂದುಬಿಡುತ್ತೆ. ಹಾಗೆ ಅದಕ್ಕೆ ದಿನ ನೀರು ಹಾಕಬೇಕು ಅಥವಾ ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಹಾಕಬೇಕು. ಹಾಗೆ ಮಣ್ಣು ಒಣಗಿದೆಯಾ ಅಂತ ಆಗಾಗ ನೋಡ್ಕೊಳ್ತಾ ಇರಬೇಕು. ಮೇಲೆ ಮಣ್ಣು ಒಣಗಿದ್ರೂ ಪರವಾಗಿಲ್ಲ, ಮಣ್ಣಿನಲ್ಲಿ ತೇವಾಂಶ ಅನ್ನೋದು ಇದ್ದರೆ ಸಾಕು. ಹಾಗೆ ನಾವು ಆದಷ್ಟು ಕೆಮಿಕಲ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಇದು ಸಾವಯವ ಗೊಬ್ಬರನೇ ಯೂಸ್ ಮಾಡಬೇಕು. ಗೋಮಯ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್. ನಾನು ಈಗಾಗಲೇ ನನ್ನ ಒಂದು ವಿಡಿಯೋನಲ್ಲಿ ವರ್ಮಿ ಕಾಂಪೋಸ್ಟ್ನ ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಗಾರ್ಡನ್ ಟೂರ್ ಪಾರ್ಟ್ 1ನಲ್ಲಿ ಎಲ್ಲನೂ ಕೂಡ ಹೇಳಿದ್ದೀನಿ, ಇದರಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಗಿಡಕ್ಕೆ ವರ್ಮಿ ಕಾಂಪೋಸ್ಟ್ ಅನ್ನೋದನ್ನೇ ಹಾಕೋದು, ಇನ್ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋದಿಲ್ಲ. ಸ್ಪ್ರೇಗೂ ಅಷ್ಟೇ ಎಲೆಗಳು ಇಷ್ಟೊಂದು ಚೆನ್ನಾಗಿದ್ದಾವೆ ಅನ್ನೋದಕ್ಕೆ ಕಾರಣ ನಾನು ಬೇವಿನ ಎಣ್ಣೆ ಸ್ಪ್ರೇನೇ ಮಾಡ್ಕೊಳ್ಳೋದು. ಹಾಗೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಗಿಡ ಆಗಲಿ ಕಟ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮಳೆಗಾಲದಲ್ಲಿ ನಾವು ಆದಷ್ಟು ಗಿಡಗಳನ್ನ ಕಟ್ ಮಾಡೋದ್ರಿಂದ ಹೆಲ್ತಿಯಾಗಿ ಗ್ರೋ ಆಗ್ತವೆ. ಚಿಗುರೋದು ಆಗಿರ್ಬೋದು ಅಥವಾ ಹಳೆ ಕೊಂಬೆಗಳು ಹಾಗೆ ಒಣಗೋಗಿರುವಂಥ ಕೊಂಬೆಗಳನ್ನ ತೆಗೆದಾಕೋದ್ರಿಂದ ಹೊಸ ಚಿಗುರು ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೊಸ ಚಿಗುರು ಬಂದರೆ ಆದಷ್ಟು ನಮಗೆ ಸದಾ ಹೂವು ಕೂಡ ಗಿಡದಲ್ಲಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ಮೇನ್ ಕಟ್ಟಿಂಗ್ ಅನ್ನೋದು ಕೂಡ ಅಷ್ಟೇ. ನಾವು ಯಾವುದಾದ್ರೂ ರೀತಿ ಕಟ್ನ ಮಾಡಬಾರ್ದು. ಒಂದು ಶಾರ್ಪ್ ಆಗಿರುವಂಥ ಸೀಸರ್ನ ಬಳಸಿ ಕಟ್ ಮಾಡೋದ್ರಿಂದ ನಾವು ಕಟ್ ಮಾಡಿರುವಂಥ ಜಾಗದಿಂದ ನೀಟಾಗಿ ಹೊಸ ಚಿಗುರು ಅನ್ನೋದು ಬರುತ್ತೆ. ನಾವು ಯಾವುದಾದ್ರೂ ರೀತಿ ಕಟ್ನ ಮಾಡಿದ್ರೆ ಹೊಸ ಚಿಗುರು ಅನ್ನೋದು ಬರೋದಿಲ್ಲ. ನಾನು ಈಗಾಗಲೇ ಪಾರ್ಟ್ 1 ವಿಡಿಯೋದಲ್ಲಿ ಕೂಡ ಗಿಡಗಳನ್ನ ಹೇಗೆ ಕಟ್ ಮಾಡಿದ್ದೀನಿ ಅಂತಲೂ ಕೂಡ ತೋರಿಸಿದ್ದೀನಿ. ನಾನು ಇದರಲ್ಲಿ ಇರುವಂಥ ಆಲ್ಮೋಸ್ಟ್ ದಾಸವಾಳನ ನರ್ಸರಿಯಿಂದನೇ ತಂದು ಹಾಕ್ಕೊಂಡಿರೋದು. ಹಾಗೆ ಇದರಲ್ಲಿರುವಂಥ ಕೆಲವೊಂದು ದಾಸವಾಳನ ಮಾತ್ರ ಕಡ್ಡಿನ ಬಳಸಿ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ಹೆಲ್ತಿಯಾಗಿ ಬಂದಿದ್ದಾವೆ ಅಂತ ಅಂದರೆ ಕಾರಣ ಅದಕ್ಕೆ ವರ್ಮಿ ಕಾಂಪೋಸ್ಟ್ ಅನ್ನೋದು. ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ನೀವು ನರ್ಸರಿಯಿಂದ ತಂದ ನಂತರ 1 ವೀಕು ನಾವು ಅದರನ್ನೇ ಬಿಟ್ಬಿಡಬೇಕು ಪಾಟಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿಂದ ತುಂಬ ಕೇರ್ ಮಾಡಿರ್ತಾರೆ, ಔಷಧಿಗಳನ್ನ ಸ್ಪ್ರೇ ಮಾಡಿರ್ತಾರೆ. ನಾವು ಅಲ್ಲಿಂದ ತಂದು ಡೈರೆಕ್ಟಾಗಿ ಈ ಮಣ್ಣಿಗೆ ಹಾಕೋದ್ರಿಂದ ಅಡ್ಜಸ್ಟ್ ಆಗೋದಿಲ್ಲ. ಸೊ 5 ದಿನಗಳ ಕಾಲ ಪಾಟಲ್ಲೇ ಬಿಟ್ಟು ನಂತರ ವೆದರ್ಗೆಲ್ಲ ಅಡ್ಜಸ್ಟ್ ಆದಮೇಲೆ ಗಿಡಗಳು ನಾವು ನೆಲಕ್ಕೆ ಹಾಕಿದ್ರೆ ಈ ರೀತಿ ಗ್ರೋತ್ ಆಗ್ತವೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನರ್ಸರಿಯಿಂದ ತಂದ ತಕ್ಷಣವೇ ಪಾಟ್ಗೆ ಹಾಕೋದಾಗಿರ್ಬೋದು ಅಥವಾ ನೆಲಕ್ಕೆ ಹಾಕ್ಬಿಡ್ತಾರೆ. ಅದು
ಅಡ್ಜಸ್ಟ್ ಆಗ್ದೇ ಗಿಡಗಳು ಸತ್ತೋಗ್ಬೋದು ಅಥವಾ ಅಲ್ಲೇ ಒಣಗೋಗ್ಬೋದು. ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನಾವು ನರ್ಸರಿಯಿಂದನೇ ತಂದರೆ ನಾವು 5 ಡೇಸ್ ಅಲ್ಲೇ ಬಿಟ್ಟು ಅದನ್ನು ನೀಟಾಗಿ ನೀರು ಹಾಕಿ ಅಲ್ಲಿ ಏನಾದರೂ ಹೊಸ್ದಾಗಿ ಚಿಗುರು ಕಂಡ ನಂತರ ನಾವು ಒಂದು ನೆಲಕ್ಕೆ ಹಾಕೋದ್ರಿಂದ ನಿಜವಾಗ್ಲೂ ಗಿಡಗಳು ತುಂಬ ಟೈಮ್ ಬಾಳಿಕೆ ಬರ್ತವೆ. ನೀವು ನೋಡ್ತಾ ಇದ್ದೀರಾ, ನಾನು ಈಗ ಜಸ್ಟ್ ಈ ಮಳೆ ಸ್ಟಾರ್ಟ್ ಆದಾಗಲಿಂದ ತಂದಿರುವಂಥ ಗಿಡಗಳು ನೆಲಕ್ಕೆ ಹಾಕಿದ್ದೀನಿ. ಆಲ್ರೆಡಿ ಮೊಗ್ಗುಗಳು ಸ್ಟಾರ್ಟ್ ಆಗಿದ್ದಾವೆ. ಹಾಗೆ ನಿಮಗೆ ಮುಂಚೆನೇ ಹೇಳಿದ್ದೀನಿ, ದಾಸವಾಳನ ಕೇವಲ ಪೂಜೆಗೋಸ್ಕರ ಅಲ್ಲ, ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ನಾವು ಈ ದಾಸವಾಳನ ಮನೆ ಹತ್ರನೇ ಹಾಕ್ಕೊಂಡ್ರೆ ಸೌಂದರ್ಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ದಾಸವಾಳನ ಹೇಗೆಲ್ಲ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾರೆ, ಹಾಗೆ ಹೇರ್ಗೆ ಅಪ್ಲೈ ಮಾಡ್ತಾರೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ದಾಸವಾಳ ಹೂವನ್ನ ಪೇಸ್ಟ್ ರೀತಿಯಲ್ಲಿ ಮಾಡಿ ಮುಖದಲ್ಲಿರುವಂಥ ಮೊಡವೆಗಾಗಿರ್ಬೋದು ಅಥವಾ ಕಪ್ಪು ಕಲೆಗಳಿಗಾಗಿರ್ಬೋದು ಹಚ್ಚೋದ್ರಿಂದ ಬೇಗ ಕ್ಲಿಯರ್ ಆಗುತ್ತೆ ಅನ್ನೋದು ತುಂಬ ಯೂಟ್ಯೂಬರ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಕೂದಲಿಗೂ ಕೂಡ ಹೂವಿನ ಮಾಸ್ಕ್ ಆಗಿರ್ಬೋದು ಅಥವಾ ಎಲೆಗಳನ್ನ ಕೂಡ ಯೂಸ್ ಮಾಡ್ಕೊಳ್ತಾರೆ. ದಾಸವಾಳ ಗಿಡ ಅನ್ನೋದು ನಮ್ಮನೆ ಹತ್ರ ಇದ್ದರೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಕೂದಲಿಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಅದರಲ್ಲಿರುವಂಥ ಎಲೆಗಳು ಹೂವು ಎರಡೂ ಕೂಡ ಯೂಸ್ ಆಗುತ್ತೆ. ಹಾಗೆ ನನಗಂತೂ ನನಗೆ ಬೆಳೆದಿರುವಂಥ ವಾತಾವರಣದಲ್ಲಿ ಗೊತ್ತಿರೋದ್ರಿಂದ ವೈಟ್ ದಾಸವಾಳನ ತಿಂದರೆ PCOS ತುಂಬಾ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತು. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಲೇಡೀಸಲ್ಲಿರುವಂಥ ಎಷ್ಟೋ ಪ್ರಾಬ್ಲಮ್ಗೆ ವೈಟ್ ದಾಸವಾಳ ಅನ್ನೋದು ತುಂಬಾ ಮನೆಮದ್ದಾಗಿ ವರ್ಕ್ ಆಗುತ್ತೆ. ದಾಸವಾಳ ಅನ್ನೋದು ಮಹಿಳೆಯರಿಗಂತೂ ತುಂಬಾ ಯೂಸ್ ಆಗುತ್ತೆ. ಯಾರೆಲ್ಲ ಹೇರ್ನ ಕೇರ್ ಮಾಡ್ತಾರೋ ಅಥವಾ ಬ್ಯೂಟಿನ ಮೇಂಟೈನ್ ಮಾಡ್ತಾರೋ, ಅದು ಕೂಡ ತುಂಬ ನ್ಯಾಚುರಲ್ ಆಗಿ ಬ್ಯೂಟಿನ ಮೇಂಟೈನ್ ಮಾಡೋರ್ಗಂತೂ ಈ ಒಂದು ದಾಸವಾಳ ಗಿಡ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ದಾಸವಾಳ ಗಿಡದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಅಂತಲೇ ಹೇಳ್ತಾರೆ. ಯಾರ ಮನೆ ಹತ್ರ ಎಲ್ಲ ಸ್ಪೇಸ್ ಇದೆಯೋ ಆದಷ್ಟು ದಾಸವಾಳ ಗಿಡಗಳನ್ನ ಬೆಳೆಯೋದಕ್ಕೆ ಟ್ರೈ ಮಾಡಿ. ತುಂಬ ವೆರೈಟೀಸ್ ಆಫ್ ದಾಸವಾಳಗಳಿದ್ದಾವೆ. ಹಾಗೆ ಜಾಗ ಇಲ್ಲ ಅನ್ನೋರು ಪಾಟಲ್ಲೂ ಕೂಡ ತುಂಬ ಈಸಿಯಾಗಿ ಬೆಳ್ಕೊಳ್ಬೋದು. ತುಂಬ ದೊಡ್ಡ ಸೈಜಲ್ಲಿರುವಂಥ ಪಾಟ್ನ ತಗೊಂಡ್ರೆ ತುಂಬ ವರ್ಷಗಳ ಕಾಲನೇ ಮೇಂಟೈನ್ ಮಾಡ್ಬೋದು. ವರ್ಷಕ್ಕೊಂದ್ಸಲ ಪಾಟಿಂಗ್ ಮಾಡಿಕೊಂಡ್ರೆ ಸಾಕು, ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಬೋದು ದಾಸವಾಳಗಳನ್ನ. ದಾಸವಾಳದಲ್ಲಿ ಎಷ್ಟು ವೆರೈಟೀಸ್ ಆಫ್ ಹೂವು ಇದ್ದಾವೆ ಅಂತ ಹೇಳಿದ್ರೆ ನೋಡೋದಕ್ಕೆ ಖುಷಿ. ದಾಸವಾಳ ಗಿಡನ ಹಾಕೋದ್ರಿಂದ ಪರಿಸರಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ದಾಸವಾಳದ ಹೂವನ್ನು ಜೇನುಹುಳ ಆಗಿರ್ಬೋದು, ಚಿಟ್ಟೆ, ಹಕ್ಕಿಗಳು ಎಲ್ಲವೂ ಕೂಡ ಅಟ್ರಾಕ್ಟಿವ್ ಆಗಿರ್ತವೆ. ಹಾಗೆ ಇದರಿಂದ ಪರಿಸರದಲ್ಲಿ ಜೈವಿಕ ಸಮತೋಲನ ಕೂಡ ನಾವು ಕಾಪಾಡೋದಕ್ಕೆ ಸಹಾಯ ಮಾಡ್ಬೋದು. ಹಾಗೆ ನಮ್ಮನೆ ಮುಂದೆ ಈ ಥರ ದಾಸವಾಳ ಗಿಡಗಳನ್ನ ಬೆಳೆಸೋದ್ರಿಂದ ಶುದ್ಧವಾಗಿರುವಂಥ ಗಾಳಿ ಕೂಡ ಸಿಗುತ್ತೆ. ಸದಾ ಹಚ್ಚ ಹಸಿರಿಂದ ಕೂಡಿರುವಂಥ ಈ ದಾಸವಾಳಗಳು ನಮ್ಮನೆ ಮುಂದೆ ಯಾವಾಗಲೂ ಕೂಡ ಅಟ್ರಾಕ್ಟಿವ್ ಆಗೇ ಇರ್ತವೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದಾಸವಾಳ ಹೂವನ್ನ ತುಂಬ ಶ್ರೇಷ್ಠವಾದ ದಾಸವಾಳ ಅಂತಾರೆ. ಅದರಲ್ಲೂ ಕೂಡ 5 ದಳ ಇರುವಂಥ ದಾಸವಾಳನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಲಕ್ಷ್ಮೀ ಪೂಜೆಗಾಗಿರ್ಬೋದು ಅಥವಾ ಯಾವುದೇ ಒಂದು ದೇವ್ರ ಪೂಜೆನಲ್ಲಿ ದಾಸವಾಳ ಹೂವನ್ನ ಯೂಸ್ ಮಾಡ್ತಾರೆ. ಸೊ ಯಾರಿಗೆಲ್ಲ ನಾನು ಹಾಕಿರುವಂಥ ದಾಸವಾಳ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನೀಗೂ ಹೊಸ್ದಾಗಿ ಹಾಕ್ಕೊಂಡಿರುವಂಥ ದಾಸವಾಳ ಗಿಡಗಳು ನೆಕ್ಸ್ಟು ಮುಂದೆ ಬರುವಂಥ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಗಿಡಗಳು ಗ್ರೋತ್ ಆಗಿದ್ದಾವೆ ಅಂತ ಹೇಳಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರಿಗೆಲ್ಲ ಗಿಡಗಳನ್ನ ಬೆಳಿಬೇಕು ಅನ್ನೋ ಆಸೆ ಇರುತ್ತೋ ಅಂಥವ್ರಿಗಂತೂ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಮನೆ ಮುಂದೆ ತುಂಬ ಜನ ಶೋ ಗಿಡನ ಬೆಳೀತಾರೆ. ಅದರಲ್ಲೂ ಕೂಡ ಈ ರೀತಿ ನಿತ್ಯ ಪುಷ್ಪನ ಹಾಕೋದ್ರಿಂದ ಶೋ ಗಿಡ ಥರನೂ ಇರುತ್ತೆ. ಹಾಗೆ ಸದಾ ಹೂವು ಕೂಡ ಬಿಡ್ತಾ ಇರುತ್ತೆ. ಅದರಲ್ಲಿರುವಂಥ ಹೂಗಳನ್ನ ನಾವು ಪೂಜೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಮ್ಮನೆ ಸುತ್ತಮುತ್ತ ಯಾವುದೆಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ನಮ್ಮ ಗಿಡಗಳನ್ನ ಪರಿಚಯನ ಮಾಡಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಗಿಡ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.